ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಸೊ ನಾವು ಪ್ರೆಸೆಂಟ್ ವಿಸಿಟ್ ಮಾಡ್ತಾ ಇರೋ ಪ್ಲೇಸ್ ಬಂದುಬಿಟ್ಟು ಗೋಕರ್ಣ. ಸೊ ಗೋಕರ್ಣಕ್ಕೆ ಬೆಂಗಳೂರಿಂದ ಹೆಂಗೆ ರೀಚ್ ಆಗಬೇಕು ಮತ್ತು ಗೋಕರ್ಣದಲ್ಲಿ ಎಲ್ಲಿ ಸ್ಟೇ ಆಗಬೇಕು ಮತ್ತು ಗೋಕರ್ಣ ನಿಯರ್ ಪ್ಲೇಸನ್ನು ಯಾವ ರೀತಿ ಕವರ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸಲಾಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡ್ತಾ ಇರಿ. ವಿಡಿಯೋ ಅಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಸೊ ನಮಗೆ ಮೆಜೆಸ್ಟಿಕ್ಕಿಂದ ಈವ್ನಿಂಗ್ 6:50 ಟ್ರೈನ್ ಇತ್ತು. ಸೊ ಈವ್ನಿಂಗ್ 6:50 ಸ್ಟಾರ್ಟ್ ಆಗಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರೌಂಡ್ 7:30ಗೆ ಅಲ್ಲಿ ರೀಚ್ ಆಗುತ್ತೆ. ಸೊ ಅಲ್ಲಿ ರೀಚ್ ಆಗೋ ಮೂಮೆಂಟಲ್ಲಿ ನಾವು ಮಾರ್ನಿಂಗ್ ವ್ಯೂಸ್ ನೋಡಿಕೊಂಡ್ರೆ ಟ್ರೈನಿಂದಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಮಾರ್ನಿಂಗ್ 7:30ಗೆ ಬಂದುಬಿಟ್ಟು ಗೋಕರ್ಣ ರೈಲ್ವೆ ಸ್ಟೇಷನ್ ರೀಚ್ ಆದೇವೆ. ಸೊ ಗೋಕರ್ಣ ರೈಲ್ವೆ ಸ್ಟೇಷನಿಂದ ಮಹಾಬಲೇಶ್ವರ ಟೆಂಪಲ್ ಬಂದುಬಿಟ್ಟು ಅರೌಂಡ್ 10 ಕಿಲೋಮೀಟರ್ ಇರುತ್ತೆ. ಸೊ ಆಟೋ ಅವ್ರು ಬಂದುಬಿಟ್ಟು ಒಬ್ಬರಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ಜಸ್ಟ್ 500 ಮೀಟ್ರ್ ಹೋದ ತಕ್ಷಣ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಬಸ್ ಸ್ಟ್ಯಾಂಡಿಂದ ಹೋಗ್ಬಿಟ್ರೆ ಬೆಟರ್. ಸೊ ನಮ್ಗೆ ಗೊತ್ತಿಲ್ಲದಿರೋ ನಾವು ಆಟೋದಲ್ಲೇ ಹೋದೆ. ಮತ್ತು ನೀವು ಅಲ್ಲಿ ರೀಚ್ ಆದ ತಕ್ಷಣ ಫಸ್ಟ್ ಬೆಟರ್ ಅಂದರೆ ಒಂದು ಬೈಕ್ ರೆಂಟಲ್ ತೊಗೋಬೇಕು. ಸೊ ಬೈಕ್ ರೆಂಟಲ್ ತೊಗೊಂಡ್ರೆ ನಾವೆಲ್ಲ ಕವರ್ ಮಾಡ್ಬೋದು ಆಲ್ಮೋಸ್ಟ್ ಆಲ್. ಸೊ ಬೈಕ್ ರೆಂಟಲ್ ಇಲ್ಲ ಅಂದರೆ ನಾವೆಲ್ಲ ಕವರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆಟೋ ಅವರಂತೂ ತುಂಬ ಜಾಸ್ತಿ ಹೇಳ್ತಾರೆ ಈ ಕಡೆ. ಸೊ ಬೈಕ್ ತೊಗೊಂಡ್ಬಿಟ್ರೆ ಬೆಟರ್. ಸೊ ನಾವು ತೊಗೊಂಡು ಬಂದುಬಿಟ್ಟು ನಮಸ್ತೆ ಬೈಕ್ಸ್ ಅಂತ. ಸೊ ಇವರು ನಿಮಗೆ ಜಸ್ಟ್ 300 ರೂಪೀಸ್ ಕೊಡ್ತಾರೆ ಫರ್ ಡೇ. ಬೇಕಾದ್ರೆ ಬಾರ್ಗನಿಂಗು ಮಾಡ್ಬೋದು. ನಾವು ಸ್ಟೇ ಆಗಿರೋದು ಬಂದ್ಬಿಟ್ಟು ಗೋಕರ್ಣ ಬೀಚ್ ಹತ್ರ, ಮೇನ್ ಬೀಚ್ ಹತ್ರ. ಸೊ ಮೇನ್ ಬೀಚ್ ಪಕ್ಕದಲ್ಲೇ ಹೋಟೆಲ್ ಈಶ್ವರಿ ಪ್ಯಾಲೇಸ್ ಅಂತಿದೆ, ಓಕೆನಾ, ಇಲ್ಲಿ. ಸೊ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಬೀಚ್ ಕಾಣಿಸುತ್ತೆ ನಮಗೆ. ಸೊ ಬೀಚು ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಬೀಚ್ ಇದೆ. ಹಿಂಗೆ ಸ್ಟ್ರೈಟ್ ಬಂದ ತಕ್ಷಣ ಹೋಟೆಲ್ ಇದೆ. ಸೊ ಬೀಚ್ ಆಪೋಸಿಟಲ್ಲೇ ಹೋಟೆಲ್ ಇದೆ ನಮಗೆ. ಸೊ ನೋಡಿದ್ರಲ್ಲ. ಸೊ ನಾವು ಇವಾಗ ಹೋಟೆಲ್ ಹೆಂಗಿರುತ್ತೆ ಬಿಟ್ಟೋಣ, ಮೊನ್ನೆ ಹೋಗೋಣ ಒಳಗಡೆ. ಸೊ ನಾವು ಇವಾಗ ಒಂದು ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ರೂಮ್ ಬಂದುಬಿಟ್ಟು ಒಂದು ನಿಮಿಷ ನೋಡೋಣ. ನೀರು ರೂಮ್ ನೋಡಿದ್ರೆ ಒಂದು ನಿಮಿಷ ವಾಶ್ರೂಮ್ ಹೇಗಿದೆ ನೋಡೋಣ. ಬೆಟರ್. ಸೊ ಶವರ್ ಕೂಡ ಇದೆ. ಸೊ ನಮಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಬ್ರೆಡ್ ಆಮ್ಲೆಟ್ ಕೊಟ್ಟಿದ್ದಾರೆ. ಸೊ ಮಾರ್ನಿಂಗ್ ಚಿಕನ್ ಆದ ತಕ್ಷಣ ಬ್ರೆಡ್ ಆಮ್ಲೆಟ್ ಕೊಡ್ತಾರೆ. ಟಿಫನ್ ನೋಡ್ತಾ ಇರ್ಬೋದು. ಸೊ ಟೈಮ್ ಅರೌಂಡ್ 11 o'clock ಆಗಿತ್ತು. ಸೊ ನಾವು ಫ್ರೆಶ್ ಆಗಿಬಿಟ್ಟು ನಮ್ಮ ಡೇ ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಮಹಾಬಲೇಶ್ವರ ಟೆಂಪಲಿಂದ. ಸೊ ಮಹಾಬಲೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡೋ ದಾರಿಯಲ್ಲಿ ವ್ಯೂಸ್ ಅಂತೂ ಸೂಪರ್ ಆಗಿದ್ದಾವೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತ. ಮಹಾಬಲೇಶ್ವರ ಟೆಂಪಲ್ ಬಗ್ಗೆ ಶಾರ್ಟಾಗಿ ವಿವರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ನೋಡ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಪೂರ್ವದಲ್ಲಿ ರಾವಣಾಸುರ ಪರಮೇಶ್ವರನಿಗಾಗಿ ಗಾಢವಾದ ತಪಸ್ಸನ್ನು ಮಾಡಿದ. ಅವನ ಒಂದು ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಅವನಿಗೆ ಒಂದು ವರ ಬೇಡುವಂತೆ ಹೇಳಿದನು. ಆಗ ರಾವಣಾಸುರ ಅವನಿಗೆ ಆತ್ಮಲಿಂಗ ಬೇಕೆಂದು ಬೇಡಿದ. ಅದಕ್ಕೊಂದು ಷರತ್ತನ್ನು ನೀಡಿದ ಪರಮೇಶ್ವರ ರಾವಣಾಸುರನಿಗೆ ಆತ್ಮಲಿಂಗವನ್ನು ಅನುಗ್ರಹಿಸಿದರು. ಆ ಷರತ್ತೇನೆಂದರೆ ರಾವಣಾಸುರ ಲಂಕೆಗೆ ತಲುಪುವವರೆಗೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತಿಲ್ಲ. ಆತ್ಮಲಿಂಗ ಪಡೆದ ರಾವಣಾಸುರ ಲಂಕೆಯ ಕಡೆಗೆ ಪ್ರಯಾಣ ಬೆಳೆಸಿದ. ಆತ್ಮಲಿಂಗ ರಾವಣಾಸುರ ಬಳಿಯೇ ಇದ್ದರೆ ಲೋಕವೆಲ್ಲ ವಿನಾಶವಾಗುತ್ತದೆ ಎಂದು ಚಿಂತೆಗೀಡಾದ ದೇವತೆಗಳು ಶ್ರೀ ಮಹಾವಿಷ್ಣು ಮತ್ತು ಬ್ರಹ್ಮದೇವರ ಬಳಿ ನಡೆಯುವ ಆಪತ್ತಿನಿಂದ ತಮ್ಮನ್ನು ರಕ್ಷಿಸುವಂತೆ ಬೇಡಿದರು. ಆಗ ಗಣಪತಿ ಚಿಕ್ಕ ಬಾಲಕನ ರೂಪದಲ್ಲಿ ರಾವಣಾಸುರನಿಗೆ ಮಧ್ಯ ಮಾರ್ಗದಲ್ಲಿ ಎದುರು ಬಂದರು. ಸರಿಯಾಗಿ ಅದೇ ಸಮಯಕ್ಕೆ ಶ್ರೀ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಇಟ್ಟಿದನು. ಸಂಜೆಯಾಗುತ್ತಿದೆ ಎಂದು ಭ್ರಮೆಪಟ್ಟ ರಾವಣಾಸುರ ಸಂಧ್ಯಾ ವಂದನೆ ಮಾಡಬೇಕೆಂದು ನಿರ್ಧರಿಸಿದರು. ಅದೇ ಮಾರ್ಗದಲ್ಲಿ ಪುಟ್ಟ ಬಾಲಕನಂತೆ ಬರುತ್ತಿದ್ದ ವಿನಾಯಕನನ್ನು ನೋಡಿದ ರಾವಣಾಸುರ ಸ್ವಲ್ಪ ಹೊತ್ತು ಆತ್ಮಲಿಂಗವನ್ನು ಹಿಡಿದುಕೊಂಡರೆ ತಾನು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ ಎಂದು ಹೇಳಿದ. ಅದಕ್ಕೊಪ್ಪಿದ ಬಾಲಗಣೇಶ, ನಾನು ನಿಮ್ಮನ್ನು 3 ಬಾರಿ ಕರೆಯುತ್ತೇನೆ. ಸೊ ನೀವು ಆದರೂ ಸಹ ನನ್ನ ಬಳಿ ಹಿಂತಿರುಗದಿದ್ದರೆ ನಾನು ಆತ್ಮಲಿಂಗವನ್ನು ಕೆಳಗಡೆ ಇಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳಿದ. ಬೇರೆ ದಾರಿ ಕಾಣದೆ ರಾವಣಾಸುರ ವಿನಾಯಕನ ಷರತ್ತನ್ನು ಅಂಗೀಕರಿಸಿ ಆ ಪುಟ್ಟ ಬಾಲಕನ ಕೈಯಲ್ಲಿ ಆತ್ಮಲಿಂಗವನ್ನು ಇರಿಸಿ ಸಂಧ್ಯಾ ವಂದನೆ ಮಾಡಲು ಹೊರಟ. ಆದರೆ ರಾವಣಾಸುರನಿಗೆ ಎಲ್ಲಷ್ಟು ಅವಕಾಶ ಕೊಡದ ವಿನಾಯಕ ಗಬಗಬನೆ 3 ಬಾರಿ ರಾವಣಾಸುರನನ್ನು ಕರೆದು ಆತ್ಮಲಿಂಗವನ್ನು ನೆಲದ ಮೇಲಿಟ್ಟರು. ರಾವಣಾಸುರ ಎಷ್ಟೇ ವೇಗವಾಗಿ ಓಡಿ ಬಂದರೂ ಸಹ ನಡೆಯಬಾರದ ಅನಾಹುತ ನಡೆದು ಹೋಗಿತ್ತು. ಆ ಸಂಘಟನೆಯಿಂದ ಕೋಪಗೊಂಡ ರಾವಣಾಸುರ ಬಾಲವಿನಾಯಕನ ತಲೆ ಮೇಲೆ ಕೈಯಿಂದ ಕುತ್ತಿದ. ಅದರ ಪರಿಣಾಮವಾಗಿ ಗಣಪತಿ ತಲೆ ಮೇಲೆ ಒಂದು ಚಿಕ್ಕ ಹಲ್ಲ ಬೀಳುತ್ತದೆ. ಆ ಹಲ್ಲ ಈಗಲೂ ಸಹ ಇಲ್ಲಿರುವ ಗಣಪತಿ ದೇವಾಲಯ ವಿಗ್ರಹದಲ್ಲಿ ಕಾಣಬಹುದು. ಅದರ ನಂತರ ರಾವಣಾಸುರ ಎಷ್ಟೇ ಪ್ರಯತ್ನಿಸಿದರೂ ಆತ್ಮಲಿಂಗವನ್ನು ಮೇಲೆತ್ತಲು ಅವನಿಂದ ಸಾಧ್ಯವಾಗಲಿಲ್ಲ.
ಆತ್ಮಲಿಂಗವನ್ನು ತಂದ ಪೆಟ್ಟಿಗೆಯನ್ನು ಉತ್ತರದ ಕಡೆಗೆ ಮೇಲೆತ್ತಲು ಪ್ರಯತ್ನಿಸಿದ. ಅದು ಹಾರಿ ದೂರ ಬಿದ್ದು ಚೂರಾಯಿತು. ಅಲ್ಲಿ ಸಜ್ಜೇಶ್ವರ ಲಿಂಗ ಸೃಷ್ಟಿಯಾಯಿತು. ಪೆಟ್ಟಿಗೆ ಮುಚ್ಚಲ ಬಿದ್ದ ಕಡೆ ಗುಣವಂತೇಶ್ವರ ಲಿಂಗ ಸೃಷ್ಟಿಯಾಯಿತು. ಆತ್ಮಲಿಂಗದ ಮೇಲೆ ವಧಿಸಿದ ವಸ್ತ್ರ ಬಿದ್ದ ಕಡೆ ಮುರುಡೇಶ್ವರ ಲಿಂಗ ಸೃಷ್ಟಿಯಾಯಿತು. ಪೆಟ್ಟಿಗೆಯನ್ನು ಕಟ್ಟಿದಂತಹ ದಾರ ಬಿದ್ದ ಕಡೆ ದಾರೇಶ್ವರ ಲಿಂಗ ಸೃಷ್ಟಿಯಾಯಿತು. ಈ ಲಿಂಗಗಳ ನಡುವೆ ಪರಮೇಶ್ವರನ ಆತ್ಮಲಿಂಗವು ಮಹಾಲಿಂಗೇಶ್ವರನಂತೆ ಗೋಕರ್ಣದಲ್ಲಿ ನೆಲೆಸಿದೆ. ಆತ್ಮಲಿಂಗದಿಂದ ಮೂಡಿರುವ ಈ 5 ಪವಿತ್ರ ಕ್ಷೇತ್ರಗಳನ್ನು ಶೈವ ಪಂಚಕ್ಷೇತ್ರ ಎಂದು ಕರೆಯುತ್ತಾರೆ. ಸೊ ನಾವು ಒಳಗಡೆ ಟೆಂಪಲ್ ಎಂಟ್ರಿ ಆಗಬೇಕಂದ್ರೆ ಈ ಥರ ನಮ್ಮ ಡ್ರೆಸ್ ಕೋಡ್ ಇರುತ್ತೆ. ಸೊ ಇದಕ್ಕೆ ಪ್ಯಾಂಟು ಶಾರ್ಟ್ಸ್ ಎಲ್ಲ ಅಲೋ ಇರಲ್ಲ. ಸೊ ಕಂಪಲ್ಸರಿ ಬಾಯ್ಸ್ಗೆ ಪಂಚೆ ಇರಲೇಬೇಕು ಮತ್ತು ಶರ್ಟು ಒಳಗಡೆ ಅಲೋ ಇರಲ್ಲ. ನಾವು ಟೆಂಪಲ್ ವಿಸಿಟ್ ಮಾಡೋ ಟೈಮ್ ಬಂದುಬಿಟ್ಟು ಅರೌಂಡ್ 12 o'clock ಆಗಿತ್ತು. ಸೊ ಮೋಸ್ಟ್ಲಿ 1 o'clock ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಸೊ 12 o'clock ತುಂಬ ರಶ್ ಆಗಿತ್ತು. ಸೊ ನೀವು ವಿಸಿಟ್ ಮಾಡೋದಿದ್ದರೆ ಮಾರ್ನಿಂಗು ಪ್ಲಾನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಿಮ್ಮ ಮಹಾಬಲೇಶ್ವರ ಟೆಂಪಲಿಂದ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡಲ್ಲಿ ವಿನಾಯಕ ಟೆಂಪಲ್ ಸಿಗುತ್ತೆ. ಸೊ ಇದನ್ನು ವಿಸಿಟ್ ಮಾಡಿ. ಎಷ್ಟು 20. ಸೊ ನೀವು ಇಲ್ಲಿ ಗಣೇಶ ಟೆಂಪಲಿಂದ ಮುಂದೆ ಬಂದುಬಿಟ್ಟು ಏನಾದರೂ ಶಾಪಿಂಗ್ ಮಾಡೋದಿದ್ರೆ ಶಾಪಿಂಗ್ ಮಾಡ್ಬೋದು. ನೋಡಿ, ಹಾಗೆ ವಿನಾಯಕ ಟೆಂಪಲಿಂದ ಸ್ಟ್ರೈಟ್ ಬಂದ ತಕ್ಷಣ ನಮಗೆ ಮೈನ್ ಬೀಚ್ ಸಿಗುತ್ತೆ. ಸೊ ಮೈನ್ ಬೀಚಲ್ಲಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು. ಸೊ ಇಲ್ಲಿಗೆ ನಮ್ಮ ಡೇ 1 ಕಂಪ್ಲೀಟ್ ಆಯಿತು. ಸೊ ಇವಾಗ ಫುಡ್ಡು ಬಂದರೆ ಮಧ್ಯಾಹ್ನ ಬಂದುಬಿಟ್ಟು ಮಹಾಬಲೇಶ್ವರ ಟೆಂಪಲ್ ಹತ್ರ ಫ್ರೀಯಾಗಿ ಕೊಡ್ತಾರೆ. ಸೊ ಫುಡ್ ಅಂತೂ ಸೂಪರಾಗಿರುತ್ತೆ. ಸೊ ಮತ್ತು ನೈಟು ಅಲ್ಲೇ ಕೊಡ್ತಾರೆ. ಸೊ ಅಲ್ಲಿ ತಿನ್ಬೋದು. ಆಯ್ತು ಇವಾಗ ನಾವು ಪ್ರೆಸೆಂಟ್ ಇದ್ದೀವಿ C7 ಅಂತ. ಸೊ ಇದು ಬಂದುಬಿಟ್ಟು ಮೇನ್ ಬೀಚಲ್ಲಿದೆ. ಸೊ ಗೋಕರ್ಣ ಮೇನ್ ಬೀಚಲ್ಲೇ ಬರುತ್ತೆ. ಸೊ ಗೋಕರ್ಣ ಮೇನ್ ಬೀಚಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ನಮಗೆ ಗೋಕರ್ಣ ಮೇನ್ ಬೀಚಲ್ಲೇ ಸಿಗುತ್ತೆ ಆ್ಯಕ್ಚುಲಿ ನಮ್ಮದು. ಮತ್ತು ಬಂದುಬಿಟ್ಟು ಏನೇನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಫುಡ್ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಮೋಸ್ಟ್ಲಿ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಇದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಒಂದು ಹೋಟೆಲ್ಲು ಇದೆ. ಮತ್ತು ನೀವು ಅಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಬೀಚಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ರೆಸ್ಟ್ ಮಾಡಿದ್ವಿ. ಡೇ 2 ನಾವು ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಸರ್ವರೋಗ ನಿವಾರಣೆಯಾಗುತ್ತದೆ ಎಂದು ಒಂದು ನಂಬಿಕೆ. ಈ ಪ್ರದೇಶವು ತುಂಬ ಸುಂದರವಾಗಿತ್ತು ಮತ್ತು ಇಲ್ಲಿ ತುಂಬ ಪ್ರಶಾಂತತೆಯಿಂದ ಕೂಡಿದೆ. ಕೂಡ್ಲಾ ಬೀಚ್. ಸೊ ಗಣಪತಿ ದೇವಸ್ಥಾನದಿಂದ ಸ್ವಲ್ಪ ರೈಟ್ ಬಂದ ತಕ್ಷಣ ನಮಗೆ ಕೂಡ್ಲಾ ಬೀಚ್ ಸಿಗುತ್ತೆ. ಸೊ ಇಲ್ಲಿ ಬರೋ ಎಕ್ಸ್ಪೆರಿಮೆಂಟ್ ಅಂತೂ ಸೂಪರಾಗಿರುತ್ತೆ. ಸೊ ಬೇರೆ ಲೆವೆಲ್ ಅನ್ಬೋದು. ನೋಡಿ, ಇಲ್ಲಿ ಇಟ್ಟಿಗೆ ಬಂದುಬಿಟ್ಟು ನಮ್ಮ ಥರ ಇಟ್ಟಿಗೆ ಮಾಡ್ತಾರೆ. ಸೊ ಇದು ಇಟ್ಟಿಗೆನಾ ಇಲ್ಲ ಕಲ್ಲ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಇದೇ ಥರ ಕಟ್ಟಿದ್ದಾರೆ. ಈ ಕಡೆ ಮನೆಯೂ ಸಹ ಇದೇ ಒಂದು ಸ್ಟೋನಿಂದ ಮಾಡ್ತಾರೆ. ಸೊ ಇದೊಂದು ಕಲ್ಲ ಅಥವಾ ಇಟ್ಟಿಗೆನ ಗೊತ್ತಿಲ್ಲ. ನೋಡಿ ಇದೇ ಥರ ಮಾಡ್ತಾರೆ. ಮೋಸ್ಟ್ಲಿ ಈ ಸೈಡೆಲ್ಲ ಗೋಕರ್ಣ ಸೈಡೆಲ್ಲ ಇದೇ ಮಾಡಿದ್ದಾರೆ. ಮುರುಡೇಶ್ವರ ಸೈಡ್, ಗೋಕರ್ಣ ಸೈಡ್ ಇದೇ ಕಲ್ಲಿಂದ ಯೂಸ್ ಮಾಡ್ತಾರೆ ಮನೆ ಕಟ್ಟೋಕ್ಕೆ. ನೋಡಿ, ನಾವು ಕೂಡ್ಲಾ ಬೀಚ್ಗೆ ಹೋಗೋ ರೀತಿ ಹಿಂಗಿದೆ, ಇದು ರೋಡ್ ಹಿಂಗಿದೆ. ಬೈಕ್ ಬಂದುಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಸೊ ಈ ಥರ ಬರಬೇಕು ಕೂಡ್ಲಾ ಬೀಚ್ಗೆ. ನಾವು ಬೀಚಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟು ಕೂಡ್ಲಾ ಬೀಚಿಂದನೇ ಸ್ಟಾರ್ಟ್ ಆಗುತ್ತೆ ಬೀಚಸ್ಸು. ಸೊ ಮೇನ್ ಬೀಚ್ ನೋಡಿಕೊಂಡು ಮೇನ್ ಬೀಚಿಂದ ಸ್ವಲ್ಪ ಗಣಪತಿ ದೇವಸ್ಥಾನ ಹತ್ರ ಬಂದರೆ, ಸೊ ಗಣಪತಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ರೈಟ್ಗೆ ನಮಗೆ ಕೂಡ್ಲಾ ಬೀಚ್ ಸಿಗುತ್ತೆ. ಸೊ ಕೂಡ್ಲಾ ಬೀಚಿಂದ ಹಂಗೆ ನಮಗೆಲ್ಲ ಓಮ್ ಬೀಚು ಇವೆಲ್ಲ ಮುಂದೆ ಎಲ್ಲ ಸಿಗ್ತಾಯಿರೋ. ಓಕೆ, ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂಸು. ನಾವು ಆ್ಯಕ್ಚುಲಿ ಮಾರ್ನಿಂಗೇ ಪ್ಲಾನ್ ಮಾಡಿದ್ದೀನಿ ನಾನು. ಫೈನಲಿ ನಮಗೆ ಕೂಡ್ಲಾ ಬೀಚ್ ಸಿಕ್ತು. ನೋಡಿ, ವೇ ಟು ಕೂಡ್ಲಾ ಬೀಚ್. ಈ ಪ್ರದೇಶವು ತುಂಬ ಪ್ರಶಾಂತತೆಯಿಂದ ಕೂಡಿದೆ. ಸೊ ನೀವು ಇಲ್ಲಿ ಬೇಕಾದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಬೀಚಲ್ಲಿ. ಸೊ ಇದು ಬಂದುಬಿಟ್ಟು ಕೂಡ್ಲಾ ಬೀಚು. ಸೊ ಕೂಡ್ಲಾ ಬೀಚಿಂದ ಒಂದು 7 ಕಿಲೋಮೀಟ್ರ್ ಹೋದರೆ ನಾವು ಓಮ್ ಬೀಚ್ ಸಿಗುತ್ತೆ. ಈ ಪ್ರದೇಶ ತುಂಬ ಡೇಂಜರ್ ನೋಡಿ. ಇಲ್ಲಿ ಈ ಕಡೆ ಎಲ್ಲ ಹೋಗ್ಬಾರ್ದು ಮೋಸ್ಟ್ಲಿ. ಇಲ್ಲಿಂದ ಬೀಚ್ ವ್ಯೂಸ್ ನೋಡೋಕ್ಕಂತೂ ಅದ್ಭುತವಾಗೇ ಇದೆ. ನೆಕ್ಸ್ಟ್ ಇಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟ್ರ್ ಹೋದರೆ ನಮಗೆ ಪ್ಯಾರಡೈಸ್ ಬೀಚ್ ಸಿಗುತ್ತೆ. ಸೊ ಅಲ್ಲಿಂದ ಮತ್ತೆ ನಮ್ಗೆ ಇನ್ನೊಂದು ಹಾಫ್ ಮೂನ್ ಬೀಚು ಇಲ್ಲೇ ಸಿಗುತ್ತೆ.
ಸೊ ಇಲ್ಲಿಂದ ನಿಯರ್ ಓನ್ಲಿ ನಮ್ಗೆ ಸೊ ನಮಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಸೊ ನೀವು ಏನಾದರೂ ಫ್ರೀ ಇದ್ದರೆ ಸೊ ಅವೆರಡು ವಿಸಿಟ್ ಮಾಡ್ಬೋದು ನೀವು, ತುಂಬ ಚೆನ್ನಾಗಿರ್ತವೆ. ಹಾಯ್ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಗೋಕರ್ಣ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಇದರಲ್ಲಿ ಬಂದುಬಿಟ್ಟು ಆಫ್ಟರ್ನೂನ್ ಬೀಚ್ ಆ್ಯಂಡ್ ಪ್ಯಾರಡೈಸ್ ಬೀಚ್ ಎರಡು ವಿಸಿಟ್ ಮಾಡಿಲ್ಲ. ಸೊ ನಮ್ಮ ಹತ್ರ ಟೈಮ್ ತುಂಬ ಕಡಿಮೆ ಇತ್ತು. ಸೊ ನಾವು ಇದನ್ನು ಸ್ಕಿಪ್ ಮಾಡಿಬಿಟ್ಟು 1 hour ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ತುಂಬ ಲೆಂತಿ ಆಗಿದೆ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.